ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಜಾಬ್ ಗೈಡ್ ಚಾನಲ್ಗೆ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ಭಾರತದ ಅಂತಾರಾಷ್ಟ್ರೀಯ ಬ್ಯಾಂಕ್ ಆಗಿರುವ ಬ್ಯಾಂಕ್ ಆಫ್ ಬರೋಡಾವು ವಿವಿಧ ರಾಜ್ಯದ ತನ್ನ ಶಾಖೆಗಳಲ್ಲಿ ಖಾಲಿ ಇರುವ ಒಟ್ಟು ಹುದ್ದೆಗಳು ನೋಡೋದಾದರೆ ಸ್ನೇಹಿತರೆ 2487 ಹುದ್ದೆಗಳನ್ನು ಹೊಂದಿದ್ದಾರೆ. ಲೋಕಲ್ ಬ್ಯಾಂಕ್ ಆಫೀಸರ್ ALBO ಹುದ್ದೆಗಳಿಗೆ ಭರ್ತಿಗಾಗಿ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿ ಆಹ್ವಾನಿಸಲಾಗಿದೆ. ತಕ್ಷಣವೇ ಈ ಅರ್ಜಿಯನ್ನು ಸಲ್ಲಿಸಬಹುದು. ಇದರಲ್ಲಿ ಕರ್ನಾಟಕ ರಾಜ್ಯಕ್ಕೆ ಒಟ್ಟು ಹುದ್ದೆಗಳು ನೋಡೋದಾದ್ರೆ ಸ್ನೇಹಿತರೆ 418 ಹುದ್ದೆಗಳನ್ನು ಹೊಂದಿದ್ದಾರೆ. ಹೊಸ ಹುದ್ದೆಗಳು ಸ್ಥಾನ ಎಷ್ಟಪ್ಪ ಅಂದ್ರೆ 130 ಸ್ಥಾನ ಹೊಂದಿದೆ ಮತ್ತು ಬ್ಯಾಕ್ಲಾಗ್ 288 ಸ್ಥಾನಗಳನ್ನು ಮೀಸಲಿಡಲಾಗಿದೆ. ಯಾವುದೇ ಪದವಿ ಹೊಂದಿರುವ ಅಭ್ಯರ್ಥಿಗಳಿಗೆ ಈ ಅರ್ಜಿಯನ್ನು ಸಲ್ಲಿಸಬಹುದು. 21 ರಿಂದ 30 ವರ್ಷ ವಯೋಮಾನದ ಅಭ್ಯರ್ಥಿಗಳು ಬ್ಯಾಂಕಿಂಗಿನ ಅಧಿಕೃತ ವೆಬ್ಸೈಟ್ಗೆ ಹೋಗಿ ಭೇಟಿ ನೀಡಿ ಈ ಸಂಪೂರ್ಣ ಮಾಹಿತಿಯನ್ನು ಓದಿಕೊಂಡು ತಕ್ಷಣವೇ ಈ ಅರ್ಜಿಯನ್ನು ಸಲ್ಲಿಸಬಹುದು. ಇದಕ್ಕೆ ಪ್ರಮುಖ ದಿನಗಳು ನೋಡುವುದಾದರೆ ಸ್ನೇಹಿತರೆ, ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸುವ ಆರಂಭ ದಿನಾಂಕ ಆಗಸ್ಟ್ 18, 2026. ಅರ್ಜಿ ಸಲ್ಲಿಕೆ ಮತ್ತು ಶುಲ್ಕ ಪಾವತಿ ಕೊನೆಯ ದಿನಾಂಕ ಸೆಪ್ಟೆಂಬರ್ 7, 2026 ತನಕ ಇರುತ್ತದೆ. ತದನಂತರ ಈ ಅರ್ಜಿಯನ್ನು ಸಲ್ಲಿಸಬಹುದು. ಇದೇ ರೀತಿಯಾಗಿ ಈ ನೋಟಿಫಿಕೇಶನ್ ಸಂಪೂರ್ಣವಾಗಿ ಓದಿಕೊಂಡು ಈ ಅರ್ಜಿಯನ್ನು ಅಪ್ಲೈ ಮಾಡಬಹುದು ಸ್ನೇಹಿತರೆ. ಇದೇ ರೀತಿಯಾಗಿ ಸ್ನೇಹಿತರೆ ನೋಡುವುದಾದರೆ ಸ್ನೇಹಿತರೆ, ಶೈಕ್ಷಣಿಕ ಅರ್ಹತೆ ಮತ್ತು ಅನುಭವ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯ ಸಂಸ್ಥೆಯಿಂದ ಯಾವುದೇ ವಿಭಾಗದಲ್ಲಿ ಪದವಿ ಗ್ರಾಜ್ಯುಯೇಷನ್ ಹೊಂದಿರಬೇಕು. ಅಭ್ಯರ್ಥಿಗಳು ತಾವು ಅರ್ಜಿ ಸಲ್ಲಿಸುವ ರಾಜ್ಯದ ಸ್ಥಳೀಯ ಭಾಷೆ ಗ್ರಾಮೀಣ ಪ್ರಾವೀಣ್ಯತೆ ಓದಲು ಬರೆಯಲು ಮಾತನಾಡಲು ಮತ್ತು ಅರ್ಥ ಮಾಡಿಕೊಳ್ಳಲು ಹೊಂದಿರಬೇಕು. ಕರ್ನಾಟಕಕ್ಕೆ ಕನ್ನಡ ಭಾಷೆ ಕಡ್ಡಾಯ. ಅನುಭವ ಭಾರತೀಯ ರಿಸರ್ವ್ ಬ್ಯಾಂಕ್ RBI 2ನೇ ಶೆಡ್ಯೂಲ್ನಲ್ಲಿ ಪಟ್ಟಿ ಮಾಡಲಾದ ಯಾವುದೇ ಶೆಡ್ಯೂಲ್ ಕಮರ್ಷಿಯಲ್ ಬ್ಯಾಂಕ್ನಲ್ಲಿ ಅಧಿಕಾರಿಯಾಗಿ ಆಫೀಸರ್ ಕನಿಷ್ಠ 1 ವರ್ಷದ ಸೇವೆಯನ್ನು ನಂತರ ಅನುಭವದ ಹೊಂದಿರಬೇಕು. ಈ ಹುದ್ದೆಗೆ ವಯೋಮಿತಿ ನೋಡೋದಾದರೆ ಸ್ನೇಹಿತರೆ 1/8/2026 ಒಳಗಿನ ಈ ಅಭ್ಯರ್ಥಿಯನ್ನು ಸಲ್ಲಿಸಬಹುದು. ಕನಿಷ್ಠ ವಯಸ್ಸು ನೋಡುವುದಾದರೆ ಸ್ನೇಹಿತರೆ 21 ರಿಂದ 30 ವರ್ಷವನ್ನು ಹೊಂದಿರಬೇಕು. ಗರಿಷ್ಠ ವಯಸ್ಸು 30 ವರ್ಷಗಳ. ಸಾಮಾನ್ಯ ಅಭ್ಯರ್ಥಿಯ ವರ್ಗಗಳಿಗೆ 30 ವರ್ಷ ಹೊಂದಿರಬೇಕು. ಇದಕ್ಕೆ ವಯೋಮಿತಿ ಸಡಿಲಿಕೆ ಇದೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಭ್ಯರ್ಥಿಗಳಿಗೆ 5 ವರ್ಷ ಸಡಿಲಿಕೆ ಇರುತ್ತೆ. ಹಿಂದುಳಿದ ವರ್ಗಗಳ OBC ಅಭ್ಯರ್ಥಿಗಳಿಗೆ 3 ವರ್ಷ ಇರುತ್ತೆ. ವಿಕಲಚೇತನ PWD ಅಭ್ಯರ್ಥಿಗಳಿಗೆ ಸಾಮಾನ್ಯ EWD ಅಭ್ಯರ್ಥಿಗಳಿಗೆ 10 ವರ್ಷ ಸಡಿಲಿಕೆ ಇದೆ. OBCಗೆ 13 ವರ್ಷಗಳ ಮತ್ತು SC/ST 15 ವರ್ಷಗಳನ್ನು ಹೊಂದಿದೆ. ಸ್ನೇಹಿತರೆ, ಈ ಹುದ್ದೆಗೆ ಸಂಬಂಧಿಸಿದ ಹುದ್ದೆಗಳ ರಾಜ್ಯಗಳು ಯಾವ ರಾಜ್ಯಕ್ಕೆ ಅರ್ಜಿಯನ್ನು ಸಲ್ಲಿಸುತ್ತಿರೋ ಆ ರಾಜ್ಯಕ್ಕೆ ಆಯ್ಕೆ ಮಾಡಿ ತದನಂತರ ಅರ್ಜಿಯನ್ನು ಸಲ್ಲಿಸಬಹುದು. ಈ ಸಂಪೂರ್ಣವಾಗಿ ಮಾಹಿತಿಯನ್ನು ಓದಿಕೊಂಡು ಅರ್ಜಿಯನ್ನು ಸಲ್ಲಿಸಬಹುದು. ಸ್ನೇಹಿತರೆ, ಇದೇ ರೀತಿಯಾಗಿ ಈ ಹುದ್ದೆಗೆ ಆಯ್ಕೆ ಪ್ರಕ್ರಿಯೆ ನೋಡೋದಾದರೆ ಸ್ನೇಹಿತರೆ, ಆನ್ಲೈನ್ ಪರೀಕ್ಷೆ OT ಇರುತ್ತೆ. ಸ್ಥಳೀಯ ಭಾಷಾ ಪ್ರಾವೀಣ್ಯತೆ ಪರೀಕ್ಷೆ LPT ಇರುತ್ತೆ. ಗುಂಪು ಚರ್ಚೆ GT, ವೈಯಕ್ತಿಕ ಸಂದರ್ಶನ PDI ಇರುತ್ತೆ. ಈ ಹುದ್ದೆಗೆ ಸಂಬಳ ನೋಡೋದಾದರೆ ಸ್ನೇಹಿತರೆ 48,480 ರೂಪಾಯಿ ಇರುತ್ತೆ ಸ್ಟಾರ್ಟಿಂಗ್ ಸ್ಯಾಲರಿ. ತದನಂತರ 62,480 ಆಗಿರುತ್ತೆ. ಇದರೊಂದಿಗೆ ಬ್ಯಾಂಕಿನ ನಿಯಮಾವಳಿಗಳಿಗೆ ಪ್ರಕಾರ ಭತ್ಯೆಗಳ ಮತ್ತು ಇತರ ಸೌಲಭ್ಯಗಳನ್ನು ದೊರೆಯುತ್ತದೆ. ತಕ್ಷಣವೇ ಈ ಅರ್ಜಿಯನ್ನು ಪ್ರಮುಖವಾಗಿ ಓದಿಕೊಂಡು ಸಂಪೂರ್ಣ ಮಾಹಿತಿ ತಿಳಿದುಕೊಂಡು ಈ ಅರ್ಜಿಯನ್ನು ಸಲ್ಲಿಸಬಹುದು. ಸ್ನೇಹಿತರೆ, ಈ ಹುದ್ದೆಗೆ ರಿಲ್ಯಾಕ್ಸೇಷನ್ಸ್ DFR ಏಜ್ ಲಿಮಿಟ್ ಅನ್ನು ನೋಡುವುದಾದರೆ ಸ್ನೇಹಿತರೆ ಈ ಪೇಜ್ನನ್ನು ನೋಡಿಕೊಂಡು ಓದಿಕೊಂಡು ಸಂಪೂರ್ಣ ಮಾಹಿತಿ ತಿಳಿದುಕೊಂಡು ಅರ್ಜಿಯನ್ನು ಸಲ್ಲಿಸುವುದು. ಈ ಹುದ್ದೆಗೆ ಸಂಪೂರ್ಣ ಅರ್ಜಿ ಶುಲ್ಕ ನೋಡುವುದಾದರೆ ಸ್ನೇಹಿತರೆ, ಸಾಮಾನ್ಯ EWCS ಮತ್ತು OBC ಅಭ್ಯರ್ಥಿಗಳಿಗೆ 850 ರೂಪಾಯಿ ಇರುತ್ತೆ. GST ಒಳಗೊಂಡಂತೆ ಪ್ಲಸ್ ಪೇಮೆಂಟ್ ಗೆಟ್ವೇ ಶುಲ್ಕಗಳನ್ನು ಹೊಂದಿರುತ್ತದೆ. SC/ST PWBD ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ 175 ರೂಪಾಯಿ ಇರುತ್ತೆ. GST ಒಳಗೊಂಡಂತೆ ಪ್ಲಸ್ ಪೇಮೆಂಟ್ ಗೆಟ್ವೇಗಳನ್ನು ಶುಲ್ಕಗಳನ್ನು ಹೊಂದಿರುತ್ತದೆ. ಅರ್ಜಿ ಸಲ್ಲಿಸುವ ಹೇಗೆ ಅಂತ ಅಂದ್ರೆ, ಅರ್ಹ ಅಭ್ಯರ್ಥಿಗಳಿಗೆ ಬ್ಯಾಂಕಿನ ಅಧಿಕೃತ ವೆಬ್ಸೈಟ್ನಲ್ಲಿ ಭೇಟಿ ನೀಡಿ ತದನಂತರ ಎಲ್ಲ ಮಾಹಿತಿಯನ್ನು ತಿಳಿದುಕೊಂಡು ತದನಂತರ ಈ ಅಪ್ಲಿಕೇಶನ್ ಹಾಕುವಂತೂ ಆಗಬೇಕು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇಂತಹ ಮಾಹಿತಿಯಾಗಿ ಉಪಯುಕ್ತವಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಲಿಂಕನ್ನು ಕಳುಹಿಸಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು. ಟೇಕ್ ಕೇರ್. ಲವ್ ಯು ಗೈಸ್.